ಬ್ರೋ ನ್ಯೂಟ್ರಲ್ ಐತಲ್ವಾ, ಫಸ್ಟು ಸ್ಟಾರ್ಟ್ ಮಾಡಿ ಫುಲ್ ಮಾಡಿ. ಸೊ ವಾರ್ಮ್ ಅಪ್ ಆಗಿ ನಿಲ್ಸಿದ್ದೀವಿ ಗಾಡಿನ, ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನಂದು R15. 5 minutes later. ಗೈಸ್ 4,000 ಕೊಟ್ಟು ಹೆಲ್ಮೆಟ್ ಕೊಟ್ಟವ ತಗೊಂಡವನೇ. ಹೆಲ್ಮೆಟ್ ಹಾಕ ಬರ್ಬೇಕಾ ಅಂತ ಕೇಳ್ತಾನೆ. 4,000 ಎಷ್ಟ? SMK ಎಷ್ಟು? ಎಷ್ಟು? 8,000. ಅಲ್ಲ ಬ್ರೆಸ್ಟ್ ಬ್ರೋ, ನಾನು ನೆಕ್ಸ್ಟ್ ಗಾಡಿ ತಗೋತೀನಿ, ನೆಕ್ಸ್ಟ್ ಕಾರ್ ತಗೊಂಡಾಗ ಅದನ್ನೇ ಹಾಕ್ಸ್ತೀನಿ ಬ್ರೋ. 4, 5, 6, 8 ಬೇಕು ಅಂತೀನಿ ಬ್ರೋ. ಸೀರೀಸ್ ನೀನು ಕೇಳ್ಬಿಟ್ರೆ ಅಲ್ಲಿ ಸೀರೀಸ್ ಸಿಗ್ಬೇಕಲ್ಲ ಬ್ರೋ. ಎಷ್ಟು ಕೊಡ್ಬೇಕು ಕೊಟ್ಟೆ ಬ್ರೋ ನೀವೆಲ್ಲ? ಏನು ಎಷ್ಟು ಕೊಟ್ರಿ? ಅವೆಲ್ಲ ಹೇಳಂಗಿಲ್ಲ, ನೀನು ಅವೆಲ್ಲ ಕೇಳಂಗಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಆಕಾಶ್ ಅವ್ರ ಮನೆ ಹತ್ರ ಹೆಲ್ಮೆಟ್ ಎತ್ಕೋಗದ. ಓಕೆ, ತಿರ್ಗಿಸ್ಕೊಳ್ಳಿ ಹಿಂಗಾರೆ ಗಾಡಿನ. ಅದೇನೋ ಸಿಗ್ನಲ್ ಮಾಡ್ತಾನೆ, ನಂಗೆ ಅರ್ಥನೇ ಆಗ್ತಾಯಿಲ್ಲ. ಹೆಸರು ಏನಂತ ಹೇಳ್ಕೊಡಿ. ಏನ್ ಬ್ರೋ ಸಿಗ್ನಲ್ ಆರಿಸ್ಕೊಂಡ್ಬಂದ್ಬಿಟ್ಟೆ? ಸಿಗ್ನಲ್ ಸ್ಟ್ರೈಟ್ ಬಂದ್ಬಿಟ್ಟು ಆರಿಸ್ಕೊಂಡು? ಹಾಂ, ರೆಡ್ ಇತ್ತು. ರೆಡ್ ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಹಾಕಿ ಕೇಸು. ಹಾಂ ನಡೀರಿ. ಸ್ಟ್ರೆಚ್ಚು ಈಗ. ಕೇರ್ಫುಲ್ ಬ್ರೋ, ಕೇರ್ಫುಲ್. Five minutes later. ಬರೀ KSRTC ಪ್ರಾಬ್ಲಮ್. ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಏನಾರು ಒಂದು ಕೈಗೊಳ್ಬೇಕು, ಹೊಸ ಬಸ್ಗಳನ್ನ ಬಿಡಬೇಕು. ಎಲ್ಲ ಬಸ್ಗಳು ಕೆಟ್ಟೋಯ್ತಾವೆ. ನಮ್ಮ ಬ್ರೋ ಎಲ್ಲಿ ಬ್ರೋ? KSRTC ಬಗ್ಗೆ ಏನು ಮಾತಾಡ್ತೀರ? ಅಲ್ಲಿ ಕೆಟ್ಟೋಗಿದೆ, ಒಂದು ಗಾಡಿ ನಿಂತಿದೆ. KSRTC ಒಂದು ಬಸ್ ಕೆಟ್ಟೋಗಿದೆ ಅಲ್ಲಿ. ಇಲ್ಲೊಂದು ಗುಜರಿ ಗಾಡಿ ಥರ ಹೋಯ್ತೈತೆ. ನಿಮ್ಮ ಅಭಿಪ್ರಾಯ ಏನು KSRTC ಬಗ್ಗೆ? KSRTC ಬಸ್ ಅಕ್ಕಪಕ್ಕ ಮಾತ್ರ ಹೋಗ್ಬೇಡಿ ಅಂತ ಹೇಳ್ತೀವಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇದೆ. ನಮ್ಮ ರಾಕೇಶ್ ಪಾಪಣ್ಣ ಅವ್ರ ಕಡೆಯಿಂದ ಶಿವರಾತ್ರಿ ಸ್ಪೆಷಲ್ಲು ಮಾಡ್ತಿದ್ದಾರೆ. ಬನ್ನಿ, ಇವತ್ತು ಏರಿಲ್ಲ, ಏರ್ ಹಾಕ್ಸ್ಕೊಂಡು ಬರೋಣ. ಇಲ್ಲಿ ನಮ್ಮ KSRTC ನನ್ನ ಪಕ್ಕನೇ ಹೊಂಟೈತಿ ಈಗ ಸಡನ್ನಾಗಿ. KSRTC ಬಸ್ಸಿಂದ ಹುಷಾರು ಕಣೋ. KSRTC ಬಸ್ಸು ನೋಡಿ ಜಾಗನೇ ಕೊಡ್ತಲ್ಲ. ಯಾರಿದ್ರೆ ನನಗೆ ಅಂತ. ಕೊಟ್ಟ ಈಗ ಫುಲ್ಲು ಹೈವೇ ರಿಂಗ್ ರೋಡ್. ಅಯ್ಯೋ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನಿನ್ನ? ಇಂಡಿಕೇಟರ್ ಕಣ. ಅವನು ಇಂಡಿಕೇಟರ್ ಹಾಕಿಲ್ಲ. ಅದನ್ನೇ ಹೇಳಿದ್ದು. ವಿಡಿಯೋ ಮಾಡ್ದ ಅದು ವಾಪಸ್ ಅದು ಹಾಕದಮ್ಮ. ಟೀ ಕಾಫಿ ಎಲ್ಲಿಗೆ ಹೋದ? ನೈಟ್ ಏನಾರು ಕಾಫಿ ಸಿಗುತ್ತಾ? ಹಾಂ ಹಾಂ, ಇದು ಆಕ್ಚುಲಿ ಚೆನ್ನಾಗಿರೋದು. ನಡೀರಿ. ಎಲ್ಲಿ? LIC ಹತ್ರ ಹೋಗೋದ ಸೈಟು. LICನ? ಯಾವ LIC? LIC ಸರ್ಕಲ್ಲು. ಅದು ಅಲ್ಲಿರೋದು, ಈ ಕಡೆ ಅಲ್ಲ. ಬೆಂಗಳೂರು ರೋಡು ಬನ್ನಿ ಮಂಟಪ. ಕರೆಕ್ಟ್ ಬನ್ನಿ ಮಂಟಪ ನೋಡಿ, ಯೂಟ ನೋಡಿ. ಇನ್ಕಮ್ ಟ್ಯಾಕ್ಸ್. ಎಲ್ಲಿ ಹೋದ್ರು ಇವರು?
ಎಲ್ಲೋದ್ರು ಆ ಕಡೆ ಕಾಣಿಸ್ತಾವಲ್ಲ. Five minutes later. ಬಂದರು. ಈಗ ಸೀದಾ ಕಾಫಿ ಸ್ನ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ. ಸ್ನ್ಯಾಕ್ಸ್ಗೆ ಹೋಗೋಣ. ಅವ್ನಿಗೆ ಸಬ್ಬರ್ ಕಡೆಯಿಂದನೇ ಹೋಗ್ಬೇಕಂತೆ. ಏನು ಚೂಲ್ ಯಾರು ನೋಡಬೇಕೋ ಗೊತ್ತಿಲ್ಲ. ಅಣ್ಣ ಬಸ್ಸು ಅಯ್ಯೋ ಎಕ್ಕಿದ್ರೆ ಹೋಯ್ತು. ಬನ್ನಿ ಮಂಟಪ ಹತ್ರನೇ ತಿನ್ಬೇಕಂತೆ. ಏನಪ್ಪ ಮಾಡೋದ? ನಾವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋಣ. ಅವಸರವೇ ಅಪಘಾತಕ್ಕೆ ಕಾರಣ. ಇನ್ನೊಂದಲ್ಲ ತರೋಣ. ಬರೀ ಇಂಥದೆಯ. ಬನ್ನಿ ಮಂಟಪಕ್ಕೆ ಯಾಕೆ ಹೋಯ್ತಾನೆ? ಇಂಟರ್ಸ್ಟೇಟ್ ಯಾವುದು ಇದು? PP ಲೆಫ್ಟ್ ಮುಂದೆ ಲೆಫ್ಟು. ಬಸ್ಸು ಜಾಗನೇ ಬಿಡಲ್ಲ ಅಂದ್ಕೊಳ್ಳಿ. ಸೊ ಇವನು ಇವೆಲ್ಲ ಹೇಳ್ತಿದ್ದ. ಸೊ ಗಾಯ್ಸ್, ಇವನು ಏನಕ್ಕಪ್ಪ ಬನ್ನಿ ಮಂಟಪ ಸೈಡ್ಗೆ ಹೋಯ್ತವನೆ ಅಂದರೆ, ಸೊ ಗೊತ್ತಿರುತ್ತೆ ಈ ತುಂಬ ಜನ ಹುಡುಗಿರುಗಳು ಜಾಸ್ತಿ ಇರೋದು ಅಲ್ಲಿ, ಮೆಡಿಕಲ್ ಸ್ಟೂಡೆಂಟ್ಸ್ಗಳು. ಅದರಲ್ಲಿ ಒಂದು ಹುಡುಗಿ ಪಟಾಯಿಸ್ಕೊಬಿಟ್ಟೋದು. ಮತ್ತೆ ಈ ಕಡೆಗೆ ಬರೋ. ಈಗ ಅರಣ್ಣ ಆಯ್ತು. ಅಲ್ಲೊಂದು KSRTC, ಇಲ್ಲೊಂದು KSRTC ಸಿಗಾಕಂಡ. ಸಿಟಿಲಿ ಯಾರು ಫಸ್ಟ್ ಮುಂದೆ ಹೋದ್ರಂತ ಲೆಕ್ಕಕ್ಕೆ ಬರೋಲ್ಲ. ಯಾರು ರಿಸ್ಕ್ ತಗೊಂಡು ಮುಂದಕ್ಕೆ ಮೊದಲು ಹೋಗ್ತಾರೆ ಅನ್ನೋದು ಲೆಕ್ಕಕ್ಕೆ ಬರೋದು. ಅದೆಲ್ಲ ಅಂಟೋದು ಇಲ್ಲ. ಈ ಥರ ಗಾಡಿ ತಗೊಂಡು ಈ ಥರ ರೈಡ್ ಮಾಡ್ಕೊಂಡು ಆರಾಮಾಗಿ ಜಾಲಿ ಆಗಿರ್ಬೋದು. ಹುಡುಗಿ ಅಂದ್ಕೊಂಡು ಹೋಗಿ ಹುಚ್ಚ ಆಗಿ ಸಾಯ ಬಂದು ಹೀಗೆ ಆರಾಮಾಗಿ ಪೀಸಾಗಿ ಗಾಡಿ ಓಡಿಸೋದು ಕಲ್ತಂಗೆ ಆಯ್ತದೆ. ಎಲ್ಲ ಫುಲ್ ಪಕ್ಕ ಆದಂಗೆ ಆಯ್ತದೆ ಅಲ್ವಾ ಮಚ್ಚ? ಅಲ್ವಾ? ಹೂನು ಅವರೆಲ್ಲ ಹುಡುಗಿ ಅಂತ ಸಾಯ್ತಾರೆ, ಅದಕ್ಕೋಸ್ಕರ ಇಲ್ಲ ಅಂತವ್ರೆ.